Hi everyone, welcome back to my videos. Today's topic is about operators in C. First ನಾವು operator ಏನಂತ ತಿಳ್ಕೋಬೇಕಾಗುತ್ತೆ. An operator is a symbol that tells the computer to perform certain mathematical or logical manipulations. ನಾವು ಆಪರೇಟರ್ನ ಒಂದು ಸಿಂಬಲ್ ಅಂತ ಹೇಳ್ಬೋದು. ಆ ಸಿಂಬಲ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದಾಗ ಒಂದು ಸ್ಪೆಸಿಫಿಕ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದಾಗ ನಾವು ಆಪರೇಟರ್ನ ಯೂಸ್ ಮಾಡ್ತೀವಿ. ಲೈಕ್ ಸಬ್ಸ್ಟ್ರಾಕ್ಷನ್, ಅಡಿಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್. ಆಪರೇಟರ್ಸಲ್ಲಿ 8 ಟೈಪ್ಸ್ ಇದ್ದಾವೆ. ಅರ್ಥಮೆಟಿಕ್ ಆಪರೇಟರ್, ರಿಲೇಷನಲ್ ಆಪರೇಟರ್, ಲಾಜಿಕಲ್ ಆಪರೇಟರ್, ಅಸೈನ್ಮೆಂಟ್ ಆಪರೇಟರ್, ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್, ಕಂಡೀಷನಲ್ ಆಪರೇಟರ್, ಬಿಟ್ವೈಸ್ ಆಪರೇಟರ್, ಸ್ಪೆಷಲ್ ಆಪರೇಟರ್. ನಾವು ಫಸ್ಟ್ 3 ಟೈಪ್ಸ್ ಆಫ್ ಆಪರೇಟರ್ನ ನೋಡೋಣ ಇವತ್ತು. ಫಸ್ಟ್ ಅದಕ್ಕಿಂತ ಮುಂಚೆ ಎಕ್ಸ್ಪ್ರೆಷನ್ ಏನು ಅಂತ ತಿಳ್ಕೊಬೇಕು ನಾವು. ಆ್ಯನ್ ಎಕ್ಸ್ಪ್ರೆಷನ್ ಈಸ್ ಅ ಸೀಕ್ವೆನ್ಸ್ ಆಫ್ ಆಪರೆಂಟ್ಸ್ ಆ್ಯಂಡ್ ಆಪರೇಟರ್ ದಟ್ ರೆಡ್ಯೂಸಸ್ ಟು ಎ ಸಿಂಗಲ್ ವ್ಯಾಲ್ಯೂ. ಈಗ ಫಾರ್ ಎಕ್ಸಾಂಪಲ್ ನಾನೀಗ 10 + 15 ಇದು ಒಂದು ಎಕ್ಸ್ಪ್ರೆಷನ್ ಆಗಿರುತ್ತೆ. 10 ಮತ್ತು 15 ಅನ್ನೋದು ಆಪರೆಂಟ್ಸ್ ಆದರೆ ಅದ್ರ ಮಧ್ಯೆ ಇರೋ ಪ್ಲಸ್ ಸಿಂಬಲ್ನ ನಾವು ಆಪರೇಟರ್ ಅಂತ ಹೇಳ್ತೀವಿ. 10 + 15 = 25. ಈ 25 ಅನ್ನೋದು ರಿಸಲ್ಟ್ ವ್ಯಾಲ್ಯೂ ಆಗಿರುತ್ತೆ. 10 + 15 ಅನ್ನೋದು ಎಕ್ಸ್ಪ್ರೆಷನ್ ಆಗಿರುತ್ತೆ. ಫಸ್ಟ್ ಆಪರೇಟರ್ಸಲ್ಲಿ ಫಸ್ಟ್ ಟೈಪ್ ನಮಗೆ ಅರ್ಥಮೆಟಿಕ್ ಆಪರೇಟರ್ಸ್. ನಾವು ಇಲ್ಲಿ ಬೇಸಿಕ್ ಅರ್ಥಮೆಟಿಕ್ ಆಪರೇಟರ್ಸ್ನ ನೋಡೋಣ. ಪ್ಲಸ್ ಅಂದರೆ ಅಡಿಷನ್ ಆರ್ ಯೂನರಿ ಪ್ಲಸ್ ಅಂತಲೂ ಹೇಳ್ತೀವಿ. ಅದೇ ಥರ ಮೈನಸ್ಗೆ ನಾವು ಸಬ್ಸ್ಟ್ರಾಕ್ಷನ್ ಆರ್ ಯೂನರಿ ಮೈನಸ್ ಅಂತ ಹೇಳ್ತೀವಿ. ನಾವು ಮಲ್ಟಿಪ್ಲಿಕೇಶನ್ಗೆ ಆಸ್ಟರಿಕ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಡಿವಿಷನ್ಗೆ ಬೈ ಸಿಂಬಲ್ಲು. ಅದೇ ಥರ ಇಲ್ಲಿ ಪರ್ಸೆಂಟೇಜ್ನ ನಾವು ಮಾಡ್ಯುಲೋ ಡಿವಿಷನ್ ಆರ್ ರಿಮೈಂಡರ್ ಅಂತ ಹೇಳ್ತೀವಿ. ಅದೇ ಮಾಡ್ಯುಲಸ್ ಆಪರೇಟರ್ ಅಂತಲೂ ಹೇಳ್ತೀವಿ. ಇವಾಗ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋಣ ಅರ್ಥಮೆಟಿಕ್ ಆಪರೇಟರ್ಸ್ಗೆ. ಇಲ್ಲಿ ನಾನು ಇಂಟ್ಗೆ ಎ ಮತ್ತು ಬಿ ಅಂತ 2 ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡು ಎಗೆ 20 ಅಂತ ಬಿಗೆ 10 ಅಂತ ವ್ಯಾಲ್ಯೂನ ಅಸೈನ್ ಮಾಡ್ಕೊಂಡಿದ್ದೀನಿ. ಈ ಎ ಮತ್ತು ಬಿಗೆ ನಾವು ಈಗ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ರಿಮೈಂಡರ್ ಎಲ್ಲ ಕ್ಯಾಲ್ಕುಲೇಷನ್ನ ಪರ್ಫಾರ್ಮ್ ಮಾಡಬೇಕೀಗ. ಅದಕ್ಕೆ ನಮ್ಮ ಪ್ರಿಂಟರ್ ಸ್ಟೇಟ್ಮೆಂಟಲ್ಲಿ ಅಡಿಷನ್ ಮಾಡ್ತಿದ್ದೀನಿ. ಅದೇ ಥರ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅದರದ್ದು ಡಿವಿಷನ್ ಮಾಡಿದ್ಮೇಲೆ ಅದ್ರ ರಿಮೈಂಡರ್ ಏನು ಅಂತ ನಾವಿಲ್ಲಿ ನೋಡ್ಬೋದು. ಟ್ವೆಂಟಿ + 10 30, 20 - 10 10, 20 × 10 200, 20 / 10 2, 20% 10 ಅಂದರೆ ನಾವು ಡಿವಿಷನ್ ಮಾಡಿದಾಗ ಕೋಶಂಟು, ಡಿವೈಸರು, ರಿಮೈಂಡರ್ ಅಂತ ಹೇಗೆ ಹೇಳ್ತೀವಲ್ಲ ಅದೇ ಆ ರಿಮೈಂಡರ್ನ ಈಗ 20 / 10 ಅಂದರೆ ರಿಮೈಂಡರ್ 0 ಬರುತ್ತೆ. ಸೆಕೆಂಡ್ ಟೈಪ್ ರಿಲೇಷನಲ್ ಆಪರೇಟರ್ನ ನೋಡೋಣ ಈಗ. ಈ ರಿಲೇಷನಲ್ ಆಪರೇಟರ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಈಗ ನಾವು ಒಂದು 2 ಎಂಟಿಟೀಸ್ನ ಕಂಪೇರ್ ಮಾಡಬೇಕು ಅಂದಾಗ ನಾವು ರಿಲೇಷನಲ್ ಆಪರೇಟರ್ನ ಯೂಸ್ ಮಾಡ್ತೀವಿ. ನಮಗೆ 2 ಕಂಡೀಷನ್ಸ್ ಇದ್ದಾಗ ಕಂಪೇರ್ ಮಾಡಬೇಕು ಅಂದಾಗ ನಾವು ರಿಲೇಷನಲ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಬ್ಬರು ಪರ್ಸನ್ದು ಏಜ್ ಕಂಪೇರ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ 2 ಐಟಮ್ಸ್ದು ಪ್ರೈಸ್ ನೋಡಬೇಕಾದ್ರೆ, ಇಲ್ಲಾಂದರೆ 2 ಡ್ರೆಸ್ದು ನಾವು ಪ್ರೈಸ್ ಕಂಪೇರ್ ಮಾಡಬೇಕಾದ್ರೆ ಯೂಸ್ ಮಾಡೋಕ್ಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಎ ಈಸ್ ಲೆಸ್ ದೆನ್ ಬಿ ಆರ್ 1 ಈಸ್ ಲೆಸ್ ದೆನ್ 20. ಇಲ್ಲಿ 2 ಕಂಡೀಷನ್ ಟ್ರೂ ಆದವು. ಇಲ್ಲಿ ಲೆಸ್ ದೆನ್ ಸಿಂಬಲ್ ಹಾಕಿ ಕಂಪೇರ್ ಮಾಡ್ತಿದ್ದೀವಲ್ಲ ಅದನ್ನು ನಾವು ರಿಲೇಷನಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಈಗ 1 ಈಸ್ ಲೆಸ್ ದೆನ್ 20 ಅನ್ನೋದು ರಿಲೇಷನಲ್ ಎಕ್ಸ್ಪ್ರೆಷನ್. ಹಾಗೆ ಎ ಈಸ್ ಲೆಸ್ ದೆನ್ ಬಿ ಅನ್ನೋದು ರಿಲೇಷನಲ್ ಎಕ್ಸ್ಪ್ರೆಷನ್. ದ ವ್ಯಾಲ್ಯೂ ಆಫ್ ರಿಲೇಷನಲ್ ಎಕ್ಸ್ಪ್ರೆಷನ್ ಈಸ್ ಐದರ್ 1 or 0. ಈಗ ಎ ಲೆಸ್ ದೆನ್ 20 ಇದು ಟ್ರೂ ಆದರೆ ನಾವು ಬೈನರಿ ನಂಬರ್ಸಲ್ಲಿ ಟ್ರೂಗೆ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, 1 ಅಂತ ಹೇಳ್ತೀವಿ. 20 ಈಸ್ ಲೆಸ್ ದೆನ್ 10 ಅಂದರೆ ಇದು ಫಾಲ್ಸ್ ಆಗುತ್ತೆ. 20 ಈಸ್ ಬಿಗ್ಗರ್ ದೆನ್ 10 ಫಾಲ್ಸ್ ಆಗುತ್ತೆ. ನಾವು ಫಾಲ್ಸ್ಗೆ 0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ.
ರಿಲೇಷನಲ್ ಆಪರೇಟರ್ಸಲ್ಲಿ ನಮಗೆ 6 ಟೈಪ್ಸ್ ಇದ್ದಾವೆ. ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಈಕ್ವಲ್ಸ್ ಟು, ನಾಟ್ ಈಕ್ವಲ್. ರಿಲೇಷನಲ್ ಆಪರೇಟರ್ ಮೇಲೆ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋಣ. ಇಂಟ್ಗೆ 2 ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡು ಅದಕ್ಕೆ ವ್ಯಾಲ್ಯೂನ ಅಸೈನ್ ಮಾಡಿದಾಗ ಇಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ ನಾನು ಎ ಈಸ್ ಲೆಸ್ ದೆನ್ ಬಿ ಅಂತ ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ ಎ ಈಸ್ ಲೆಸ್ ದೆನ್ ಬಿ ಅಂತ ನಾನು ಕಂಡೀಷನ್ನ ಚೆಕ್ ಮಾಡಬೇಕಾಗುತ್ತೆ. ಅದೇ ಥರ ಇಲ್ಲಿ ಕೆಳಗಿರೋ ಎಲ್ಲ ಕಂಡೀಷನ್ಸು ಟ್ರೂ ಆದರೆ ವ್ಯಾಲ್ಯೂ 1 ಅಂತ ಔಟ್ಪುಟ್ಟಲ್ಲಿ ಎಕ್ಸಿಕ್ಯೂಷನ್ ಮಾಡಿದಾಗ 1 ಅಂತ ಔಟ್ಪುಟ್ ಬರುತ್ತೆ. ಏನಾದರೂ ಇದರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫಾಲ್ಸ್ ಆದರೆ ಆ ಕಂಡೀಷನ್ಗೆ 0 ಅಂತ ಔಟ್ಪುಟ್ ಬರುತ್ತೆ. ಇವಾಗ ರನ್ ಮಾಡಿ ನೋಡೋಣ. ಎ ಈಸ್ ಲೆಸ್ ದೆನ್ 1, 10 ಈಸ್ ಲೆಸ್ ದೆನ್ 20 ಅಂದರೆ ಅದು ಟ್ರೂ ಆಗಿರುತ್ತೆ, ಅದಕ್ಕೆ 1 ಅಂತ ಔಟ್ಪುಟ್ ಬಂತು. ಎ ಈಸ್ ಗ್ರೇಟರ್ ದೆನ್ ಬಿ, 10 ಈಸ್ ಗ್ರೇಟರ್ ದೆನ್ ಬಿ ಅದು ಫಾಲ್ಸ್ ಆಗಿರುತ್ತೆ, ಅದಕ್ಕೆ 0 ಅಂತ ಔಟ್ಪುಟ್ ಬಂತು. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ, 10 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 20 ಟ್ರೂ, ಅದು ಟ್ರೂ ಆಗಿರುತ್ತೆ, ಅದಕ್ಕೆ 1 ಅಂತ ಔಟ್ಪುಟ್ ಬಂತು. ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ, ಇದು ಫಾಲ್ಸ್ ಆಗಿರುತ್ತೆ, ಅದಕ್ಕೆ 0. ಎ ಈಸ್ ಈಕ್ವಲ್ ಟು ಬಿ, 0, ಯಾಕಂದರೆ 10 ಈಸ್ ನಾಟ್ ಈಕ್ವಲ್ ಟು 20. ಎ ಈಸ್ ನಾಟ್ ಈಕ್ವಲ್ ಟು ಬಿ, ಎ ಈಸ್ ನಾಟ್ ಈಕ್ವಲ್ ಟು ಬಿ ಕರೆಕ್ಟ್ ಆಗಿರುತ್ತೆ, ಅದಕ್ಕೆ 1. ಥರ್ಡ್ ಟೈಪ್ ಲಾಜಿಕಲ್ ಆಪರೇಟರ್ಸ್ನ ನೋಡೋಣ. ನಮಗೆ ಇಲ್ಲಿ ಆ್ಯಂಡ್, ಆರ್, ನಾಟ್ ಅಂತ 3 ಲಾಜಿಕಲ್ ಆಪರೇಟರ್ಸ್ ಇದ್ದಾವೆ. ಅದರಲ್ಲಿ ಆ್ಯಂಡ್ ಮತ್ತು ಆರ್ನ ನಾವು ಯಾವಾಗಾದರೂ ಮೋರ್ ದೆನ್ 1 ಕಂಡೀಷನ್ ಇದ್ದಾಗ ನಾವು ಅವೆರಡನ್ನು ಯೂಸ್ ಮಾಡ್ತೀವಿ. ಈ ಎಕ್ಸಾಂಪಲ್ ಇದೆ, ಎ ಈಸ್ ಗ್ರೇಟರ್ ದೆನ್ ಬಿ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 10. ಈ ಥರ 2 ಕಂಡೀಷನ್ ಇದ್ದಾಗ ನಾವು ಲಾಜಿಕಲ್ ಆ್ಯಂಡ್ ಮತ್ತು ಆರ್ನ ಯೂಸ್ ಮಾಡ್ತೀವಿ. ಲಾಜಿಕಲ್ ಆಪರೇಟರ್ ಮೇಲೆ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋಣ. ನಾನು ಈಗ 2 ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ವ್ಯಾಲ್ಯೂನ ಈಗ ನಾನು ಸ್ಕ್ಯಾನ್ ಎಫ್ ಮುಖಾಂತರ ಕೊಡಬೇಕೀಗ. ಸಾರಿ, ಎ ಮತ್ತು ಬಿಗೆ ನಾನು ಈಗ ವ್ಯಾಲ್ಯೂನ ಎಂಟರ್ ಮಾಡಬೇಕೀಗ. ನಾನು ಇಲ್ಲಿ 10 ಮತ್ತು 20 ಅಂತ ವ್ಯಾಲ್ಯೂ ಕೊಟ್ಟಿದ್ದೀನಿ. ಈಗ ಫಸ್ಟ್ ನಾವು ಲಾಜಿಕಲ್ ಆ್ಯಂಡ್ನ ನೋಡೋಣ. ಲಾಜಿಕಲ್ ಆ್ಯಂಡಲ್ಲಿ ಏನಂತ ಅಂದರೆ 2 ಕಂಡೀಷನ್ ಟ್ರೂ ಆದಾಗ ಅಷ್ಟೇ ಟ್ರೂ ಅಂತ ರಿಟರ್ನ್ ಮಾಡುತ್ತೆ. ಟ್ರೂ ಅಂದರೆ 1 ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಈಗ ನಾನು ಇಫ್ ಸ್ಟೇಟ್ಮೆಂಟಲ್ಲಿ ಪ್ರಿಂಟ್ ಲಾಜಿಕಲ್ ಆ್ಯಂಡ್ ಟ್ರೂ ಬೋತ್ ಎ ಆ್ಯಂಡ್ ಬಿ ಆರ್ 1. ಈಗ ಟ್ರೂ ಅಂದರೆ ಏನು, ನಮಗೆ ನಾನ್-ಝೀರೋ ನಂಬರ್ಸ್ ಇರಬೇಕು. ಈಗ ನಾನು ಎಗೆ 10 ಅಂತ ಕೊಟ್ಟು ಬಿಗೆ 20 ಅಂತ ಕೊಟ್ಟಿದ್ದೀನಿ, ಅವೆರಡು ನಾನ್-ಝೀರೋ ನಂಬರ್ಸ್, ಅದಕ್ಕೆ ನನಗೆ 1 ರಿಟರ್ನ್ ಮಾಡುತ್ತೆ. ಲಾಜಿಕಲ್ ಆ್ಯಂಡ್ ಟ್ರೂ ಬೋತ್ ಎ ಆ್ಯಂಡ್ ಬಿ ಆರ್ 1 ಅಂತ ರಿಟರ್ನ್ ಮಾಡುತ್ತೆ. ನಾನು ಏನಾದರೂ ಇಲ್ಲಿ ಎಗೆ 0 ಕೊಟ್ಟು ಬಿಗೆ 20 ಕೊಟ್ಟಿದ್ರೆ, ಲಾಜಿಕಲ್ ಆ್ಯಂಡಲ್ಲಿ ನಮಗೆ ರೂಲ್ ಏನು ಅಂದರೆ 2 ಟ್ರೂ ಆಗಿರಬೇಕು, 2 ನಾನ್-ಝೀರೋ ನಂಬರ್ ಇರಬೇಕು, ಆವಾಗಷ್ಟೇ ನಮಗೆ ಟ್ರೂ ಅಂತ ರಿಟರ್ನ್ ಮಾಡುತ್ತೆ. ಈಗ ನಾನು ಎಗೆ 0 ಬಿಗೆ 20 ಕೊಟ್ಟಿದ್ದೀನಿ, ಒಂದು 0 ಇನ್ನೊಂದು ನಾನ್-ಝೀರೋ ಆಗಿರುತ್ತೆ, ಅದಕ್ಕೆ ನಮಗೆ 0 ಅಂತ ಪ್ರಿಂಟ್ ಆಗುತ್ತೆ ಇಲ್ಲಿ ಏನಾದರೂ ನಾನು ಎಗೆ 0 ಕೊಟ್ಟಿದ್ರೆ. ಆಮೇಲೆ ಲಾಜಿಕಲ್ ಆರ್ನ ನೋಡೋಣ. ಇದರಲ್ಲಿ ಏನಂದರೆ ಅಟ್ಲೀಸ್ಟ್ 1 ಕಂಡೀಷನ್ ಟ್ರೂ ಆಗಿರಬೇಕು, ಆವಾಗ ಟ್ರೂ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ಈಗ ನಾನು ಎಗೆ 20 ಎಗೆ 10 ಬಿಗೆ 20 ಕೊಟ್ಟಿದ್ದೀನಿ, ಅದಕ್ಕೆ ನನಗೆ ಅಟ್ಲೀಸ್ಟ್ 1 ಅಂದರೆ ಎರಡರಲ್ಲಿ ಒಂದು ಟ್ರೂ ಆಗಿರ್ಬೋದು, ಹಾಗಂತ 2 ಟ್ರೂ ಆಗಿದ್ರೂ ನಮಗೆ 1 ಅಂತಲೇ ರಿಟರ್ನ್ ಮಾಡುತ್ತೆ. 2 ನಾನ್-ಝೀರೋ ನಂಬರ್ ಆಗಿರೋದ್ರಿಂದ ನಮಗೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತು. ಲಾಜಿಕಲ್ ನಾಟಲ್ಲಿ ಏನು ಅಂದರೆ, ಈಗ ನಾನು ಎಗೆ 10 ಅಂತ ನಂಬರ್ ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ. ಈಗ ಎ ಅನ್ನೋದು ನಾನ್-ಝೀರೋ ನಂಬರ್ ಆಗಿರುತ್ತೆ,
ಅದೇ 10 ಅನ್ನೋದು ನಾನ್ ಝೀರೋ ಆಗಿರುತ್ತೆ. ಆದರೆ ನಾಟಲ್ಲಿ ಏನು ಅಂದರೆ ನಾನ್ ಝೀರೋ ಅಂದರೆ ನಮಗೆ ಟ್ರೂ ವ್ಯಾಲ್ಯೂ ಬರಬೇಕು. ಟ್ರೂ ವ್ಯಾಲ್ಯೂ ಅಂದರೆ 1. ಆದರೆ 1ಇಂದು ನೆಗೆಷನ್ ಏನು ಅಂತ ಅಂದರೆ 0 ಆಗಿರುತ್ತೆ. ನಮಗೆ ಈಗ ಎ ನೆಗೆಷನ್ ಅಂದರೆ 0 ಬರಬೇಕು. ಅದೇ ಥರ ಇಲ್ಲಿ ನಾನು ಎಗೆ ಝೀರೋ ಏನಾದರೂ ವ್ಯಾಲ್ಯೂ ಅಸೈನ್ ಮಾಡಿದರೆ ಝೀರೋ ಅನ್ನೋದು ಝೀರೋ ಆಗಿರುತ್ತೆ. ಈಗ ನೆಗೇಷನ್ ಆಫ್ ಝೀರೋ ಅಂತ ಅಂದರೆ 1 ರಿಟರ್ನ್ ಮಾಡುತ್ತೆ. ಇಲ್ಲಿ ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಎ ಈಸ್ 1 ಅಂತ ನಮಗೆ ಔಟ್ಪುಟ್ ಸ್ಟೇಟ್ಮೆಂಟ್ ಬಂತು. ಯಾಕಂದರೆ ನಾನು ಹೇಳಿದ್ನಲ್ಲ ಆಗಲೇ ಎಗೆ ಝೀರೋ ಅಸೈನ್ ಮಾಡಿದಾಗ ನಮಗೆ ನೆಗೇಷನ್ ಆಫ್ ಝೀರೋ ಅಂದರೆ 1 ಅಂತ ರಿಟರ್ನ್ ಮಾಡುತ್ತೆ.